ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇತ್ತು. ಬಾಗಲಕೋಟೆ ಕ್ಷೇತ್ರದಿಂದ ಅದರಲ್ಲೂ ಕೈಪಾಳ್ಯದಿಂದ ಈ ಬಾರಿ ಯಾರು ಟಿಕೆಟ್ ಅನ್ನು ಪಡೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಒಂದು ಏನು ಕ್ಷೇತ್ರದ ಜನರಲ್ಲಿ ಇತ್ತು. ಏನು ಆ ಗೊಂದಲಕ್ಕೆ, ಆ ಒಂದು ಕುತೂಹಲಕ್ಕೆ ಕೈ ಹೈಕಮಾಂಡ್ ತೆರೆದಿದೆ. ಸಂಯುಕ್ತ ಪಾಟೀಲ್ ಕೊನೆಯದಾಗಿ ಅಂತಿಮವಾಗಿ ಸಂಯುಕ್ತ ಪಾಟೀಲ್ ಬಾಗಲಕೋಟೆ ಕೈ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರುವಂಥದ್ದು. ಇವತ್ತು ಅಧಿಕೃತವಾಗಿ ಬಾದಾಮಿ ಬನಶಂಕರಿ ತಾಯಿ ಆಶೀರ್ವಾದ ಪಡೆದುಕೊಂಡು ಬಾದಾಮಿಯಿಂದ ಅವರ ಪ್ರವಾಸವನ್ನು ಆರಂಭ ಮಾಡಿದ್ದಾರೆ. ಇದೀಗ ನಮ್ಮ ಜೊತೆಗೆ ಸಂಯುಕ್ತ ಪಾಟೀಲ್ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಮೇಡಮ್, ಇದೀಗ ಕಾಂಗ್ರೆಸ್ ಹೈಕಮಾಂಡ್ ತಮಗೆ ಮೊದಲ ಬಾರಿ ತಾವು ಬಾಗಲಕೋಟೆ ಕ್ಷೇತ್ರದಿಂದ ಟಿಕೆಟ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ ಆ ಬಗ್ಗೆ? ಫಸ್ಟ್ ರಿಯಾಕ್ಷನ್ ಸರ್, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಪಕ್ಷದಲ್ಲಿ ನನಗೊಂದು ಅವಕಾಶ ಕೊಟ್ಟಿರುವಂತಹ ಎಲ್ಲ ವರಿಷ್ಠರಿಗೆ, ಎಲ್ಲ ನಮ್ಮ ನಾಯಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ಪಕ್ಷ ನನ್ನ ಹೆಗಲ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಇಟ್ಟಿದೆ. ಆ ಜವಾಬ್ದಾರಿಯನ್ನು ನಾನು ಬಹಳ ಕ್ರಿಯಾಶೀಲತೆಯಿಂದ ನಾನು ನಿರ್ವಹಿಸ್ತೀನಿ ಅಷ್ಟೇ ಸರ್. ಈಗ ಮೇಡಮ್, ಈಗ 4 ಬಾರಿ ಸಂಸದರಾಗಿ ಸತತ 4 ಬಾರಿ ಸಂಸದರಾಗಿ PC ಗದ್ದಿಗೌಡರು ಆಯ್ಕೆಯಾಗಿರುವಂಥದ್ದು. 20 ವರ್ಷದಿಂದ ಬಾಗಲಕೋಟೆ ಕ್ಷೇತ್ರ ಬಿಜೆಪಿ ತೆಕ್ಕಿರುವಂಥದ್ದು. ಈಗ ಪ್ರತಿ ಬಾರಿ ಕೂಡ ಇನ್ನು ಅಭ್ಯರ್ಥಿಯನ್ನು ಬದಲಿ ಮಾಡ್ಕೊಂಡು ಬಂದಂತಹ ಕಾಂಗ್ರೆಸ್ ಈವರೆಗೂ ಗೆಲ್ಲಕ್ಕಾಗಿಲ್ಲ. ತಮ್ಮನ್ನ ಈಗ ಮತ್ತೆ ಟಿಕೆಟ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಇಲ್ಲಿ ಯಾವ ರೀತಿ ಈ ಸವಾಲನ್ನು ಮೆಟ್ಟಿ ನಿಲ್ತೀರಿ ಅಂತ ಮೇಡಮ್? ಸರ್, ಡೆಫಿನೆಟ್ಲಿ ಈ ಸರಿ ನಾವು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಯೊಬ್ಬ ಮಹಿಳೆಗೆ ಗ್ಯಾರಂಟಿಯನ್ನು ನಾವು ಯೋಜನೆ ಮಾಡಿ, ಮಹಿಳೆಯರಿಗೆ, ಯುವಕರಿಗೆ, ನಮ್ಮ ರೈತರಿಗೆ ಕೂಡ ಎಲ್ಲ ರೀತಿಯಿಂದ ಅನುಕೂಲಗಳನ್ನು ಮಾಡಿಟ್ಟಿದ್ದೀವಿ. ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಬೇಸಿಸ್ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಎಲೆಕ್ಷನ್ ಎದುರಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ, ಹಿಂದುತ್ವ ಮತ್ತು ರಾಮ ಮಂದಿರ, ಮೋದಿ ಅಲೆ ಇದು ಎಲ್ಲದೂ ಇದೆ ಮೇಡಮ್. ಈಗ ಅದರ ಮಧ್ಯದಲ್ಲಿ ತಾವು ಪ್ರಥಮ ಬಾರಿಗೆ, ಯಾಕಂದ್ರೆ ಪಕ್ಕದ ಜಿಲ್ಲೆಯವರು ಅಂತ ಒಂದು ಆರೋಪ ಕೂಡ ತಮ್ಮ ಮೇಲಿರುವಂಥದ್ದು, ಈ ಜಿಲ್ಲೆಯಲ್ಲಿ ತಮಗೆ ಎಷ್ಟರ ಮಟ್ಟಿಗೆ ಅನುಕೂಲಕರ ವಾತಾವರಣ ಇದೆ ಅಂತ ಮೇಡಮ್? ಸರ್, ಈ ಜಿಲ್ಲೆಯಲ್ಲಿ ನನಗೆ ಬಹಳ ಅನುಕೂಲಕರ ವಾತಾವರಣ ಇದೆ. ಯಾಕೆ ಹೇಳ ನಿಮಗೆ, ಇಲ್ಲಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕುಟುಂಬ, ಇಲ್ಲಿರುವಂತಹ ಕಾರ್ಯಕರ್ತರ ಪಡೆ, ಇಲ್ಲಿ ನಾನಂತ ಅಲ್ಲ, ಯಾರೇ ನಿಂತ್ರೂ ಕೂಡ ಅವರಿಗೆ ಬಹಳ ಅನುಕೂಲ ಇದೆ. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಷ್ಟು ಗಟ್ಟಿಯಾಗಿದ್ದಾರೆ ಅಂತ ನಾನು ನಂಬಿದ್ದೀನಿ ರೀ ಸರ್. ಮೇಡಮ್, ಇವತ್ತು ಕಾರ್ಯಕರ್ತನ ಭೇಟಿಯಾಗಿದ್ದೀರಿ, ಪ್ರಥಮ ಬಾರಿಗೆ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿದ್ದೀರಿ. ಇಲ್ಲಿ ರೆಸ್ಪಾನ್ಸ್ ಯಾವ ರೀತಿ ನಿಮಗೆ ಅನಿಸ್ತಾ ಇದೆ ಅಂತ? ಸೊ ನೀವು ಇದ್ರಿ, ರೆಸ್ಪಾನ್ಸ್ ಬಹಳ ಒಳ್ಳೇದಿತ್ತು. ಇಲ್ಲಿರುವಂತಹ ಪ್ರತಿಯೊಬ್ಬರು ನಿಂದಿರಿ ಕಾಕು, ನಾ ಉತ್ತರ ಕೊಟ್ಬಿಡ್ತೀನಿ ರೀ, ಆಮೇಲೆ ಹೋಗೇ ಬಿಡಣ್ರಿ. ನಾ ಬಿಸಿಲ್ನಾಗ ನಿಂತು ನನಗೇನು ಇದು ಇಲ್ಲ, ನಿಮಗೆ ಇದು ಉರಿ ಎತ್ತಿದ್ರೆ ನಾನು ನಡೆಯನ್ರಿ ಆ ಕಡೆ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ನೀವು ಟೆನ್ಷನ್ ತೊಗೋಬೇಡ್ರಿ. ಒಂದೇ ನಾನು ನಿಮಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅದು ಏನೇ ಇರಲಿ ಸರ್, ನಿಮ್ಮ ಪ್ರಶ್ನೆನೇ ಮರ್ತೆ, ಸಾರಿ, ನೀವು ಇನ್ನೊಂದ್ಸರಿ ಹೇಳಿ. ಇಲ್ಲ, ಈಗ ತಾವು ತಮ್ಮ ತಂದೆಯವರ ಸಚಿವರಿದ್ದಾರೆ, ಪ್ರಭಾವಿ ಸಚಿವರು, ಈ ಜಿಲ್ಲೆ ಅವರು ಮುಂಚೆ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಅವರ ಹೆಸರು ಮೇಲೆ ತಾವು ರಾಜಕೀಯ ಮಾಡ್ತಿರೋ ಅಥವಾ ಚುನಾವಣೆ ಎದುರಿಸ್ತಿರೋ, ಅಥವಾ ನಿಮ್ಮದೇ ಆದಂಥ ಒಂದು ಸ್ವಂತ ತಂತ್ರದ ಮೇಲೆ ಅಥವಾ ವ್ಯಕ್ತಿತ್ವದ ಮೇಲೆ ಈ ಒಂದು ಚುನಾವಣೆ ಎದುರಿಸ್ತೀರಿ? ನನ್ನ ಒಂದು ನಂಬಿಕೆ ಪ್ರಕಾರ ನನ್ನದೇ ಆದಂತಹ ಒಂದು ವ್ಯಕ್ತಿತ್ವ ಇದೆ. ಆದರೆ ನನ್ನದೇ ಆದಂತಹ ವ್ಯಕ್ತಿತ್ವ ಅಷ್ಟೇ ಅಲ್ಲ, ಇಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ತಂದೆಯವರ ವ್ಯಕ್ತಿತ್ವ ಅಷ್ಟೇ ಅಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬ ಶಾಸಕ, ಪ್ರತಿಯೊಬ್ಬ ಮಾಜಿ ಶಾಸಕ, ಪ್ರತಿಯೊಬ್ಬ ಕಾರ್ಯಕರ್ತನ ವ್ಯಕ್ತಿತ್ವದ ಮೇಲೆ ನಾವು ಈ ಎಲೆಕ್ಷನನ್ನು ಹೋರಾಡ್ತೀವಿ. ನಾವೆಲ್ಲರೂ ಕಾಂಗ್ರೆಸ್ಸಿಗರು ನಿರಂತರವಾಗಿ ಜನರಿಗೋಸ್ಕರ ಸೇವೆಯನ್ನು ಮಾಡ್ತಾರೆ, ಜನರ ಆಲೋಚನೆಯನ್ನು ಮಾಡ್ತಾರೆ. ಆ ಆಲೋಚನೆ ಮೇರೆಗೆ ನಾನು ಈ ಎಲೆಕ್ಷನ್ ನಿಂದಿರ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆ. ವೀಣಾ ಕಶ್ಯಪ್ನವರ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ಅವರು ತಮ್ಮ ವಿರುದ್ಧ ಅಸಮಾಧಾನ ಹೊರಗಿರುವಂಥದ್ದು, ಈ ಜಿಲ್ಲೆಯ ಸ್ವಾಭಿಮಾನವನ್ನು ಪಕ್ಕದ ಜಿಲ್ಲೆ ವಿಜಯಪುರ ಜಿಲ್ಲೆಗೆ ಮಾರಾಟ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿರುವಂಥದ್ದು ಮೇಡಮ್, ಆ ಬಗ್ಗೆ ತಾವು? ಇಲ್ಲ, ಅದು ನನಗೆ ಗೊತ್ತಿಲ್ಲ ಅವ್ರು ಹಂಗೆ ಹೇಳಿದಾರ ಅಂತ ಇಲ್ಲ ಅಂತ. ನಾನು ಒಂದೇ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಅಕ್ಕ ಯಾವತ್ತಿದ್ರೂ ನಮ್ಮವರೇ, ಅವರು ನಮ್ಮ ಕುಟುಂಬದವರು, ನಿರಂತರವಾಗಿ ಅವರು ನಮ್ಮ ಜೊತೆ ಕೆಲಸ ಮಾಡಿದವರು, ಕಾಂಗ್ರೆಸ್ ಪಕ್ಷದಗೋಸ್ಕರ ದುಡ್ದಿದ್ದವರು. ಸೊ ಅದಕ್ಕಾಗಿ ಅವರ ಮತ್ತು ಅಣ್ಣವರ ನೇತೃತ್ವದಲ್ಲಿ ನಾವು ಡೆಫಿನೆಟ್ಲಿ ಎಲೆಕ್ಷನನ್ನು ಎದುರಿಸಿ ಜಯಬೀರಿ ಆಗ್ತೀವಿ ಅಂತ ನಾನು ನಂಬಿದ್ದೀನಿ ಸರ್. ತಮಗೆ ವಿಶ್ವಾಸ ಇದೆ ಮೇಡಮ್, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ತಾವು ಎಲೆಕ್ಷನ್ ಎದುರಿಸಿ ಗೆಲ್ತೀನಿ ಅನ್ನೋ ವಿಶ್ವಾಸ ತಮಗಿದೆ ಮೇಡಮ್? ಡೆಫಿನೆಟ್ಲಿ ಸರ್. ಯಾಕಂತಂದ್ರೆ ಇಲ್ಲಿರುವಂತಹ ಕಾರ್ಯಕರ್ತರ ಪಡೆ ಮೇಲೆ, ನನ್ನ ಮೇಲಲ್ಲ ವಿಶ್ವಾಸ, ಇಲ್ಲಿರುವಂತಹ ಕಾರ್ಯಕರ್ತರ ಪಡೆ ಮೇಲೆ, ನಾವು ಮಾಡಿರುವಂತಹ ಸಿದ್ಧತೆಗಳ ಮೇಲೆ, ನಾವು ಜನರಿಗೆ ಕೊಟ್ಟಿರುವಂತಹ ಯೋಜನೆಗಳ ಮೇಲೆ ನಮಗೆ ವಿಶ್ವಾಸ ಇದೆ ಸರ್. ಇದಿಷ್ಟು ಬಾಗಲಕೋಟೆ ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಮಾತಾಡಿರುವಂಥದ್ದು. ಅವರು ಇಲ್ಲಿ ಏನೇ ಗೊಂದಲ ಇರ್ಬೋದು, ಆ ಗೊಂದಲಗಳನ್ನ ನಿವಾರಿಸಿ, ಬಗೆಹರಿಸಿ, ಅವೆಲ್ಲವನ್ನು ಮೆಟ್ಟಿ ನಿಂತು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಕ್ಷೇತ್ರದಲ್ಲಿ ನಾವು ಈ ಬಾರಿ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನ ವಿಸ್ತಾರ ನ್ಯೂಸ್ ಜೊತೆಗೆ ಸಂಯುಕ್ತ ಪಾಟೀಲ್ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.